ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯ ಪರಿಸ್ಥಿತಿ ಸೂಕ್ಷ್ಮ ಪ್ರದೇಶ ಅಂದ್ರೂ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈ ಹಿಂದೆ ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದ ಮೇಲೆ ಅದೆಲ್ಲವೂ ಕೂಡ ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪಿತ್ತು ಅಲ್ಲಿ. ಬಟ್ ಅದಾದ ಬಳಿಕ ಹೋಳಿ ಹಬ್ಬದ ಆಚರಣೆ ಈ ಸಂಭ್ರಮ ಆಗಿ ಉಳಿಲಿಲ್ಲ. ಅಲ್ಲೂ ಕೂಡ ಒಂದು ವಿವಾದ ನೋಡೋದಕ್ಕೆ ಸಿಕ್ತು. ಹೋಳಿ ಆಚರಣೆಯ ನಡುವೆ ವಿವಾದಿತ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮಸೀದಿ ಮುಂದೆ ಜೈ ಶ್ರೀರಾಮ್ ಅಂತ ಬಾಲಕ ಬರೆದಿದ್ದಾರಂತೆ. ನವನಗರದ ಸೆಕ್ಟರ್ ನಂಬರ್ 44ರಲ್ಲಿರುವಂತಹ ಮಸೀದಿ ಮುಂದೆ ಇಂಥದ್ದೊಂದು ಬರಹ ನೋಡೋದಕ್ಕೆ ಸಿಕ್ತು. ಅಪ್ರಾಪ್ತನಿಗೆ ಹೇಳಿ ಜೈ ಶ್ರೀರಾಮ್ ಅಂತ ಬರೆಸಿದ್ದಾರೆ ಆಟೋ ಚಾಲಕ ಹಾಗೂ ಓರ್ವ ಅಪ್ರಾಪ್ತ ಬಾಲಕನ ಬಂಧನ ಕೂಡ ಆಗಿದೆಯಂತೆ. ಯಮನೂರು ಭಜಂತ್ರಿ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಜೈ ಶ್ರೀರಾಮ್ ಅಂತ ಬರೆದ ಬಾಲಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸ್ಥಳದಲ್ಲಿದ್ದ ಸಿಸಿಟಿವಿ ದೃಶ್ಯ ಆಧರಿಸಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಸೀದಿಯಿಂದಲೇ ಕಲ್ಲು ತೂರಾಟ ಆಗಿತ್ತು, ಹಂಗಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಬಟ್ ಈಗ ಎಲ್ಲವೂ ಕೂಡ ಶಾಂತ ಸ್ಥಿತಿಗೆ ಬಂದಿದೆ ಅನ್ನೋಷ್ಟೊತ್ತಿಗೆ ಆಟೋ ಚಾಲಕ ಒಬ್ಬ ಪುಟ್ಟ ಬಾಲಕನ ಹತ್ರ ಹೇಳಿ, ಅದು ಕೂಡ ಅಪ್ರಾಪ್ತ ಬಾಲಕನ ಹತ್ರ ಹೇಳಿ ಮಸೀದಿ ಮುಂದೆ ಜೈ ಶ್ರೀರಾಮ್ ಅನ್ನುವಂತ ಬರಹವನ್ನ ಬರೆಸಿದ್ರು ಅನ್ನೋ ಕಾರಣಕ್ಕೆ ಈಗ ಇಬ್ಬರ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಅಪ್ರಾಪ್ತ ಬಾಲಕನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಆಟೋ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನವನಗರದಲ್ಲಿರುವಂತಹ ಸೆಕ್ಟರ್ 44 ಆ ನಂಬರ್ ಸೆಕ್ಟರ್ಗಳಿದೆ ನವನಗರದಲ್ಲಿ. ಅಲ್ಲಿರುವಂತಹ ಒಂದು ಮಸೀದಿ, ಅಲ್ಲಿಯೇ ಜೈ ಶ್ರೀರಾಮ್ ಅನ್ನುವಂಥ ಬರಹ ನೋಡೋದಕ್ಕೆ ಸಿಕ್ತು. ಮತ್ತೆ ಇದೇ ವಿವಾದ ಸೃಷ್ಟಿಯಾಗುತ್ತೆ, ಮತ್ತೆ ಕೋಮು ಸಂಘರ್ಷ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಅಲರ್ಟ್ ಆಗಿ ಅಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಆಧರಿಸಿ ಇಬ್ಬರನ್ನ ಕೂಡ ಕೇಸ್ ದಾಖಲಿಸಿ ಬಂಧಿಸಿದ್ದಾರೆ.